ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಹೊರಗಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಸಾರಿ, ದಯವಿಟ್ಟು ಕ್ಷಮಿಸಿ. ಇವತ್ತು ಶನಿವಾರ ಇರೋದ್ರಿಂದ ಎಲ್ಲರಿಗೂ ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಇವತ್ತು ನಾನೊಂದು ಅಪರೂಪವಾದಂತಹ ಒಂದು ಮಂತ್ರವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದೊಂದು ಕನಸುಗಳು ಇರುತ್ತೆ. ನಾವು ಅಂದ್ಕೊಂಡಿದ್ದು ಕೆಲಸ ಆಗಬೇಕು, ನಾವು ಮನೆ ಕಟ್ಟಬೇಕು, ನಮಗೆ ಜಾಬ್ ಸಿಗಬೇಕು, ಈ ಥರ ಎಲ್ಲ ಕೆಲಸಗಳು ಆಗಬೇಕು ಅಂತ ಒಂದು ಆಸೆ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಎಲ್ಲ ಕಾರ್ಯಸಿದ್ಧಿಗಳಿಗೋಸ್ಕರ ನಾವು ಇವತ್ತು ನಮ್ಮ ಕಾರ್ಯಸಿದ್ಧಿಗಾಗಿ ಈ ಒಂದು ಮಂತ್ರವನ್ನು, ಅಂದರೆ ಆಂಜನೇಯ ಸ್ವಾಮಿ ಮಂತ್ರವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ಮಂತ್ರವನ್ನು ನಾವು ಪ್ರತಿದಿನ ಇದನ್ನು 21 ಬಾರಿ, ಅಂದರೆ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಾರಿ ನಾವು ಇದನ್ನು ಹೇಳ್ತಾ ಬಂದರೆ ನಮ್ಮ ಏನು ಅಂದ್ಕೊಂಡಿರ್ತೀವಿ ಆ ಕಾರ್ಯಗಳೆಲ್ಲ ಸಿದ್ಧಿಯಾಗುತ್ತೆ. ಆನಂತರ ಈ ಒಂದು ಆಂಜನೇಯ ಸ್ವಾಮಿ ಮಂತ್ರವನ್ನು ನಾವು ಶನಿವಾರದಿಂದ ಪ್ರಾರಂಭ ಮಾಡಬೇಕಾಗುತ್ತೆ. ಶನಿವಾರ ಅಥವಾ ಮಂಗಳವಾರದಿಂದ ಬೆಳಿಗ್ಗೆ ಸ್ನಾನ ಎಲ್ಲ ಮುಗಿಸಿದ ನಂತರ ಈ ಒಂದು ಮಂತ್ರವನ್ನು ನಾವು ಪ್ರತಿದಿನ ಹೇಳ್ತಾ ಬಂದರೆ ನಾವು ಅಂದ್ಕೊಂಡಿದ್ದ ಕೆಲಸ ಸಾಧ್ಯ ಆಗುತ್ತೆ. ಅದು ಯಾವ ರೀತಿ ಈ ಮಂತ್ರ ಇದೆ ಅಂತ ಇವಾಗ ನೋಡೋಣ ಬನ್ನಿ. ಇವಾಗ ಆ ಮಂತ್ರವನ್ನು ಓದ್ತಾ ಇದ್ದೀನಿ ನೋಡಿ. ಇದನ್ನು ಒಂದು ಪೇಪರಲ್ಲಿ ಬರೆದಿಟ್ಕೊಂಡು ಪ್ರತಿನಿತ್ಯ ನೀವು ಈ ಒಂದು ಮಂತ್ರವನ್ನು ಹೇಳ್ತಾ ಬನ್ನಿ. ನೀವೇನು ಅಂದ್ಕೊಂಡಿರ್ತೀರ ನೋಡಿ ಆ ಕಾರ್ಯ ಎಲ್ಲ ಸಿದ್ಧಿಯಾಗುತ್ತೆ. ಅಂದರೆ ನೀವು ಏನು ಅಂದ್ಕೊಂಡಿರ್ತೀರೋ ಆ ಕೆಲಸ ಎಲ್ಲ ಸಲೀಸಾಗಿ ಆಗುತ್ತೆ. ಈ ಒಂದು ಮಂತ್ರವನ್ನು ಇವಾಗ ಆ ಮಂತ್ರವನ್ನು ಹೇಳ್ತಾ ಇದ್ದೀನಿ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧೋ ಮಮ ಕಾರ್ಯಂ ಸದಾಯ ಪ್ರಭು. ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ. ಅಸಾಧ್ಯ ಸಾಧಕ ಸ್ವಾಮಿ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧೋ ಮಮ ಕಾರ್ಯಂ ಸದಾಯ ಪ್ರಭು. ಈ ಒಂದು ಮಂತ್ರವನ್ನು ನಾವು 5 ಬಾರಿ ಅಥವಾ 11 ಬಾರಿ ಅಥವಾ 21 ಬಾರಿ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರತಿದಿನ ಸ್ನಾನ ಎಲ್ಲ ಮುಗಿದ ನಂತರ ಇದನ್ನು ನಾವು ಪ್ರತಿನಿತ್ಯ ಹೇಳ್ತಾ ಬರೋದ್ರಿಂದ ನಾವು ಅಂದ್ಕೊಂಡಿದ್ದ ಕಾರ್ಯಗಳೆಲ್ಲ ನೆರವೇರುತ್ತೆ. ನಂತರ ಇವಾಗ ನಾವು ಮನೆ ಕಟ್ಟಬೇಕು ಅಂತ ಇರ್ತೀವಿ ಅಥವಾ ಎಲ್ಲಾದರೂ ಸೈಟ್ ತೊಗೋಬೇಕು ಅಂತ ಇರ್ತೀವಿ. ತುಂಬ ದಿನದ ಆಸೆ ಇರುತ್ತೆ, ಆದರೆ ಎಲ್ಲ ಕಾಲ ಕೂಡಿ ಬಂದಿರುತ್ತೆ, ಆದರೆ ಅದು ನಮ್ಮ ಕೈಗೆ ಸಿಗ್ತಾ ಇರೋದಿಲ್ಲ. ಆವಾಗ ನಾವು ಈ ಒಂದು ಮಂತ್ರವನ್ನು ನಾವು ಹೇಳ್ತಾ ಬರೋದ್ರಿಂದ ಖಂಡಿತವಾಗ್ಲೂ ನಾವು ಅಂದ್ಕೊಂಡಿದ್ದ ಕೆಲಸ ಕಾರ್ಯ ಎಲ್ಲ ಸಿದ್ಧಿಯಾಗುತ್ತೆ. ನೀವು ಆಂಜನೇಯ ಸ್ವಾಮಿನ ನಂಬೋದಾದರೆ ಈ ಒಂದು ಮಂತ್ರವನ್ನು ನೀವು ಪ್ರತಿನಿತ್ಯ ಹೇಳ್ತಾ ಬನ್ನಿ. ನಿಜವಾಗ್ಲೂ ಹೇಳ್ತೀನಿ, ನಾವು ಅಂದ್ಕೊಂಡಿದ್ದ ಕೆಲಸ ನಿಜವಾಗ್ಲೂ ನೆರವೇರುತ್ತೆ. ಯಾಕಂದರೆ ದೇವ್ರಿಗಿಂತ ಹೆಚ್ಚಿಂದು ಯಾವುದೂ ಇಲ್ಲ. ದೇವ್ರನ್ನ ನಂಬಿ ನಾವು ಏನಾದರೂ ಮುಂದೆ ಕಾಲಿಟ್ಟರೆ ಖಂಡಿತವಾಗ್ಲೂ ಆ ದೇವರು ನಮ್ಮ ಜೊತೆ ಇದ್ದೇ ಇರ್ತಾನೆ. ಆವಾಗ ನಾವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಸಾಧ್ಯ ಆಗುತ್ತೆ. ಈ ಒಂದು ಮಂತ್ರವನ್ನು ನಾವು ಪ್ರತಿನಿತ್ಯ ಜಪ ಮಾಡೋದ್ರಿಂದ ನಾವು ಅಂದ್ಕೊಂಡಿದ್ದ ಕೆಲಸ ಕೂಡ ನೆರವೇರುತ್ತೆ. ಈ ಮಂತ್ರವನ್ನು ನಾವು ಪ್ರತಿನಿತ್ಯ 5 ಬಾರಿ ಅಥವಾ 5 ಬಾರಿ ಅಲ್ಲ 11 ಬಾರಿ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಸ್ನಾನ ಮುಗಿದ ಮೇಲೇ ಈ ಒಂದು ಮಂತ್ರವನ್ನು ಹೇಳಬೇಕಾಗುತ್ತೆ. ಆನಂತರ ಈ ಒಂದು ಮಂತ್ರವನ್ನು ಶನಿವಾರ ಅಥವಾ ಮಂಗಳವಾರಲಿದ್ದರೆ ಪ್ರಾರಂಭ ಮಾಡಬೇಕು, ಪ್ರತಿನಿತ್ಯ ಹೇಳಬೇಕಾಗುತ್ತೆ. ಈ ಒಂದು ವಿಡಿಯೋ ಇಷ್ಟ ಆಗೈತಿ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಇಂಥ ವಿಡಿಯೋಗಳನ್ನು ನಾನು ಪ್ರತಿನಿತ್ಯ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಇಂಥವು ಯಾವುದಾದ್ರೂ ವಿಡಿಯೋ ಬೇಕು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ.